ಜುಲೈ 29 ಅಂದರೆ ನಾಳೆ ಬುಧವಾರದ ದಿನ ಗುರುಪೌರ್ಣಮಿ ಬಂದಿದೆ. ತುಳಸಿಯ ಒಣಕಡ್ಡಿಯಿಂದ ಮಕ್ಕಳ ನಾಲಿಗೆಯ ಮೇಲೆ ಯಾವ ಅಕ್ಷರವನ್ನು ಬರೆದರೆ ಸರಸ್ವತಿ ದೇವಿಯ ಕೃಪೆಯಿಂದ ಮಕ್ಕಳ ಭವಿಷ್ಯದಲ್ಲಿ ಜ್ಞಾನ ವೃದ್ಧಿಯಾಗುತ್ತೆ. ಈ ದಿನದ ಮಹತ್ವವೇನು? ಈ ದಿನ ಯಾವ ಗುರುಗಳನ್ನು, ಯಾವ ದೇವರುಗಳನ್ನು ಸ್ಮರಿಸಬೇಕು, ಯಾವ ಮರವನ್ನು ಸ್ಪರ್ಶ ಮಾಡಿ ಮಂತ್ರವನ್ನು ಹೇಳಿಕೊಂಡರೆ ಮುಂದಿನ ಗುರು ಪೌರ್ಣಮಿಯ ತನಕ ಗುರು ಕೃಪೆ ಜೊತೆ ಇದ್ದು ಸರ್ವ ಯಶಸ್ಸು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಪೌರ್ಣಮಿಯ ತಿಥಿಯು ಮಂಗಳವಾರ ಅಂದರೆ ಜುಲೈ 28 ಸಂಜೆ 6 ಗಂಟೆ 18 ನಿಮಿಷಕ್ಕೆ ಆರಂಭವಾಗಿ ಜುಲೈ 29 ಬುಧವಾರ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಸೂರ್ಯೋದಯ ತಿಥಿಯಲ್ಲಿ ಪೌರ್ಣಮಿಯ ತಿಥಿ ಇರುವುದು ಬುಧವಾರ. ಜೊತೆಗೆ ಹೆಚ್ಚಿನ ಕಾಲ ಪೌರ್ಣಮಿಯ ತಿಥಿ ಬುಧವಾರದ ದಿನವೇ ಇರುವುದರಿಂದ ಎಲ್ಲರೂ ಬುಧವಾರದ ದಿನವೇ ಗುರು ಪೌರ್ಣಮಿಯನ್ನ ಆಚರಿಸಬೇಕು. ಈ ದಿನ ವಿದ್ಯಾಲಾಭ ಯೋಗ ಎಂಬ ವಿಶೇಷ ಯೋಗವು ಬೆಳಿಗ್ಗೆ 4:30ರಿಂದ ಮಧ್ಯಾಹ್ನ 3:30ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಈ ಚಿಕ್ಕ ಕೆಲಸವನ್ನ ಮಾಡಿದರೆ ಮಕ್ಕಳ ಜೀವನದಲ್ಲಿ ಅದ್ಭುತಗಳು ಜರುಗುತ್ತವೆ. ಈ ವಿಶೇಷ ಯೋಗದ ಸಮಯದಲ್ಲಿ ತಪ್ಪದೆ ತುಳಸಿಯ ಒಣಕಡ್ಡಿಯಾಗಿರ್ಬೋದು ಅಥವಾ ಅರಳಿ ಮರದ ಒಣಕಡ್ಡಿಯನ್ನು ಬಳಸಿಕೊಂಡು ಮಕ್ಕಳ ನಾಲಿಗೆಯ ಮೇಲೆ ನೋವಾಗದಂತೆ ಬಹಳ ಸರಳವಾಗಿ ಹ್ರೀಂ ಎಂಬ ಬೀಜಾಕ್ಷರವನ್ನು ಗಂಧ ಅಥವಾ ಚಂದನದ ಸಹಾಯದಿಂದ ಬರೆಯಬೇಕು. ಈ ಕೆಲಸವನ್ನ ಮಾಡಿದರೆ ಮಕ್ಕಳ ಹಠ ಕಡಿಮೆಯಾಗುತ್ತೆ. ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾರೆ. ನೆನಪಿನ ಶಕ್ತಿ ಸರಸ್ವತಿ ದೇವಿಯ ಕೃಪೆಯಿಂದ ವೃದ್ಧಿಯಾಗ್ತಾ ಹೋಗುತ್ತೆ. ಈ ಗುರು ಪೌರ್ಣಮಿಯ ಹಿಂದೆ ಒಂದು ವಿಶೇಷ ಕಥೆಯೂ ಕೂಡ ಇದೆ. ಈ ಪೌರ್ಣಮಿಯು ಆಷಾಢ ಮಾಸದಲ್ಲಿ ಬರುವುದರಿಂದ ಇದನ್ನು ಆಷಾಢ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ವೇದವ್ಯಾಸರು ಕಾಶಿ ಕ್ಷೇತ್ರಕ್ಕೆ ಬರುವ ಸಮಯದಲ್ಲಿ ವೇದನಿಧಿ ವೇದವತಿ ಎಂಬ ಹೆಸರಿನ ದಂಪತಿಗಳು ವೇದವ್ಯಾಸರನ್ನು ನಮ್ಮ ಮನೆಗೆ ಬನ್ನಿ ಎಂದು ಕರೆಯುತ್ತಾರೆ. ವ್ಯಾಸರ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ವ್ಯಾಸರನ್ನು ಮನೆಗೆ ಕರೆಸಿ ಪೂಜಿಸುತ್ತಾರೆ. ಆಗ ವ್ಯಾಸರು ದಂಪತಿಗಳಿಗೆ ನಿಮಗೆ ಯಾವ ವರ ಬೇಕು ಎಂದು ಕೇಳಿ ಅಂದಾಗ ನಮಗೆ ಬಹಳ ವರ್ಷಗಳಿಂದ ಸಂತಾನ ಇಲ್ಲ, ನಮಗೆ ಸಂತಾನ ಫಲ ನೀಡಿ ಎಂದು ದಂಪತಿಗಳು ಕೇಳಿಕೊಂಡಾಗ ವ್ಯಾಸರು ತಥಾಸ್ತು ಎಂದು ಅನುಗ್ರಹಿಸುತ್ತಾರೆ. ಆಗ ಆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯಾಯಿತೆಂದು ನಮಗೆ ಪುರಾಣಗಳು ತಿಳಿಸುತ್ತವೆ. ಸಂತಾನದ ಅನುಗ್ರಹ ಕೇಳುವ ಸಮಯದಲ್ಲಿ ಆ ದಂಪತಿಗಳು ಸ್ವಾಮಿ ಮತ್ತೆ ನಿಮ್ಮನ್ನು ಯಾವ ದಿನ ಪೂಜಿಸಬೇಕು, ಯಾವ ದಿನ ದರ್ಶನ ಮಾಡಬೇಕು ಎಂದು ಕೇಳಿದಾಗ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ನನ್ನ ಜನ್ಮದಿನ, ಆ ದಿನ ನನ್ನನ್ನು ಪೂಜಿಸಬೇಕು, ಅಥವಾ ಆ ದಿನ ಯಾರಾದರೂ ಸರಿ ಗುರು ಸ್ವರೂಪದಲ್ಲಿ ಇರುವವರನ್ನು ಆಷಾಢ ಪೌರ್ಣಮಿಯ ದಿನ ಪೂಜಿಸಿದರೆ ನನ್ನನ್ನೇ ಪೂಜಿಸಿದ ಹಾಗೆ ಆಗುತ್ತದೆ ಎಂದು ಕಾಶಿ ಕ್ಷೇತ್ರದಲ್ಲಿ ವೇದನಿಧಿ ವೇದವತಿ ಎಂಬ ದಂಪತಿಗಳಿಗೆ ಹೇಳಿದ್ದಾರೆ. ಆದ್ದರಿಂದಲೇ ಗುರು ಪೌರ್ಣಮಿಯ ದಿನ ವ್ಯಾಸರ ಜೊತೆಗೆ ಇತರ ಗುರುಗಳನ್ನು ಕೂಡ ಪೂಜಿಸಿ ಆರಾಧಿಸಬೇಕು. ಈ ದಿನ ದತ್ತಾತ್ರೇಯ ಸ್ವಾಮಿ, ದಕ್ಷಿಣಾಮೂರ್ತಿ, ಗುರು ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ, ಶ್ರೀಧರ ಗುರುಗಳನ್ನು ಪೂಜಿಸಬೇಕು. ಗುರುಗಳ ಸೇವೆಯನ್ನ ಮಾಡಬೇಕು. ಜೊತೆಗೆ ವ್ಯಾಮ್ ವೇದ ವ್ಯಾಸಾಯ ನಮಃ ಎಂದು ಮನೆಯಲ್ಲಿ ದೀಪ ಬೆಳಗಿಸುವಾಗ 21 ಬಾರಿ 108 ಬಾರಿ ಹೇಳಿಕೊಳ್ಳಿ. ಇದರಿಂದ ಜಾತಕದಲ್ಲಿ ಗುರುಬಲ ಇಲ್ಲದೆ ಪ್ರತಿ ಕೆಲಸ ಕಾರ್ಯದಲ್ಲೂ ಆಗುವಂತಹ ಕಷ್ಟಗಳು ನಷ್ಟಗಳು ಕಳೆದು ಹೋಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲವೆಂದರೆ ಅತಿ ಶೀಘ್ರವಾಗಿ ನಡೆಯುತ್ತದೆ. ಈ ದಿನ ನಿಮ್ಮ ಮನೆಗಳಲ್ಲಾಗಲಿ ಗುರುಗಳ ಮಠದಲ್ಲಾಗಲಿ ಆಲಯಗಳಲ್ಲಾಗಲಿ ಕಡಲೆಕಾಳಿನ ಮಾಲೆಯನ್ನು ನಿಮ್ಮ ಕೈನಿಂದ ತಯಾರು ಮಾಡಿಕೊಂಡು ದತ್ತಾತ್ರೇಯ ಸ್ವಾಮಿಯವರ ಆಲಯ ಆಗಿರ್ಬೋದು, ರಾಯರ ಮಠ ಆಗಿರ್ಬೋದು, ಸಾಯಿಬಾಬಾರ ಆಲಯಗಳಲ್ಲಾಗಿರ್ಬೋದು ಅರ್ಪಿಸಿ. ಮನೆಯಲ್ಲೇ ಗುರುಗಳ ಫೋಟೋ ಅಥವಾ ವಿಗ್ರಹ ಇತ್ತು ಅನ್ನೋದಾದರೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ ಸಮೀಪದಲ್ಲಿ ಗುರುಗಳ ಆಲಯ ಮಠಗಳು ಇಲ್ಲವೆಂದರೆ ದತ್ತಾತ್ರೇಯ ಸ್ವರೂಪವಾದ ಔದುಂಬರ ವೃಕ್ಷವನ್ನು ತಪ್ಪದೆ ಸ್ಪರ್ಶ ಮಾಡಿ. ಗುರು ಪೌರ್ಣಮಿಯ ದಿನ ಔದುಂಬರ ವೃಕ್ಷ ಸ್ಪರ್ಶ ಮಾಡಿ ಮರದ ಮುಂದೆ ರಂಗೋಲಿ ಬರೆದು ತುಪ್ಪದ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆಯನ್ನ ಮಾಡಿ. ಇದರಿಂದ ಗುರುಗಳ ಪರಿಪೂರ್ಣ ಅನುಗ್ರಹ ಸಿಗುತ್ತದೆ. ಔದುಂಬರ ವೃಕ್ಷ ಕೂಡ ಮನೆಯ ಹತ್ತಿರ ಇಲ್ಲವೆಂದರೆ ಶ್ರೀ ದತ್ತ ಶರಣಂ ಮಮ ಅಥವಾ ಓಂ ಕಾಲಾಗ್ನಿ ಚಮನಾಯ ನಮಃ ಎಂದು ವಿಶೇಷವಾಗಿ ಹೇಳಿಕೊಳ್ಳಿ. ಈ ದಿನ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನ ಹೇಳಿದರೆ ಅದ್ಭುತ ಫಲಗಳು ಸಿಗುತ್ತವೆ. ರಾಯರ ಮಠದಲ್ಲಿ ರಾಯರ ದರ್ಶನವನ್ನು ಕಣ್ತುಂಬಿಕೊಂಡರೆ ಸಾಕು, ರಾಯರು ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡಿ ಸದಾ ನಿಮ್ಮೊಂದಿಗಿದ್ದು ಅನುಗ್ರಹಿಸುತ್ತಾರೆ. ನಂಬಿದ ಭಕ್ತರನ್ನು ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ಮನೆಯಲ್ಲಾಗಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ತಪ್ಪದೇ ಜಪಿಸಿ. ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಗುರು ಪೂರ್ಣಮಿಯ ದಿನ ಭಕ್ತಿಯಿಂದ ತಲೆಯ ಮೇಲೆ ಹಾಕಿಕೊಂಡರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕುಡಿ ಬರುತ್ತೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ
ಕಷ್ಟಗಳಿದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಜೀವನ ನಡೆಸುತ್ತೇನೆ ಎಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಮಂಜಿನಂತೆ ಶೀಘ್ರವಾಗಿ ಕರಗಿ ಹೋಗುತ್ತೆ. ಸಾಯಿಬಾಬಾರ ಆಲಯದಲ್ಲಿ ದುನಿಗೆ, ಕೊಬ್ಬರಿ, ಕರ್ಪೂರ, ಗಂಧದ ಕಡ್ಡಿ, ನವಧಾನ್ಯಗಳನ್ನು ಹಾಕಿ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿಣಿ ನಮಃ ಎಂದು ಹೇಳಿಕೊಂಡರೆ ಪಾಪಗಳೆಲ್ಲ ಧ್ವಂಸವಾಗುತ್ತೆ, ಕರ್ಮಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನು ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಅಭಿಷೇಕ ಮಾಡಿಸಿದರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಗೆಯಾಗುತ್ತೆ. ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಾರೆ. ಮಕ್ಕಳಿಗೂ ಕೂಡ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿಸಿ. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನ ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಆದ್ದರಿಂದ ತಪ್ಪದೆ ನಾಳೆ ಗುರು ಪೌರ್ಣಮಿಯ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು. ಹಾಗೆಯೇ ಈ ಗುರು ಪೌರ್ಣಮಿಗೆ ಮತ್ತೊಂದು ವಿಶೇಷತೆ ಇದೆ. ಸಾಕ್ಷಾತ್ ಶಿವನು ತನ್ನ ಭಕ್ತರ ಕಷ್ಟಗಳನ್ನು ತನ್ನ ಜಟಾಜೂಟದಲ್ಲಿ ಬಂಧಿಸಿ ಯೋಗ ನಿದ್ರೆಗೆ ಜಾರುತ್ತಾನೆ. ವಿಷ್ಣು ದೇವರು ಹೇಗೆ ಶಯನಿ ಏಕಾದಶಿಯ ದಿನ ಯೋಗ ನಿದ್ರೆಗೆ ಜಾರುತ್ತಾರೋ ಅದೇ ರೀತಿ ಮಹಾಶಿವನು ಕೂಡ ಗುರು ಪೌರ್ಣಮಿಯ ದಿನ ಯೋಗ ನಿದ್ರೆಗೆ ಜಾರುತ್ತಾರೆ. ಹೀಗೆ ಶಿವನು ಯೋಗ ನಿದ್ರೆಗೆ ಜಾರುವುದನ್ನು ಶಿವ ಶಯನೋತ್ಸವ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ದಿನದಂದು ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದಾಗಿರ್ಬೋದು, ಶಿವನ ಫೋಟೋ ಇಟ್ಟು ಪೂಜಿಸುವುದಾಗಿರ್ಬೋದು ಮಾಡಬೇಕು. ದರ್ಬೆಗಳನ್ನು ಹಾಸಿಗೆಯ ರೀತಿ ಮಾಡಿ ಶಿವನನ್ನು ಮಲಗಿಸಿದರೆ ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಅದೃಷ್ಟ ದೈವಬಲ ಕೂಡಿ ಬರುತ್ತೆ. ಗುರು ಪೌರ್ಣಮಿಯ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ, ತಾತ, ಅಣ್ಣ, ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಈ ದಿನ ಸಂಜೆಯ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗೂ ಧೂಪ ತೋರಿಸಿ ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರ ದೃಷ್ಟಿ ಮನೆಗೆ ಹೆಚ್ಚಾಗಿದ್ದರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಹೊರಟು ಹೋಗುತ್ತೆ. ನೋಡೋರಲ್ಲ, ಗುರು ಪೌರ್ಣಮಿಯ ದಿನ ಯಾವೆಲ್ಲ ವಿಧಿ ವಿಧಾನಗಳನ್ನ ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ನಿಮ್ಮ ಇಷ್ಟ ಗುರುಗಳ ಹೆಸರನ್ನ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.